ಇನ್ನು ಕೊಪ್ಪಳ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆ ರೈತರಿಂದ ದಿಢೀರಂತ ಸುದ್ದಿಗೋಷ್ಠಿ ಕರೆಯಲಾಗಿದೆ. ಕಾರ್ಖಾನೆ ಬೇಕು ಅಂತ ಜಮೀನು ಕಳೆದುಕೊಂಡಂತ ರೈತರು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಕೆಲವರು ಕಾರ್ಖಾನೆ ಬೇಡ ಅಂತ ಬಂದ್ಗೆ ಕರೆ ಕೊಟ್ಟಿದ್ರೆ, ಜಮೀನನ್ನ ಕಳ್ಕೊಂಡಿರುವಂತ ರೈತರು ಕಾರ್ಖಾನೆ ಆಗ್ಲೇಬೇಕು ಅಂತ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಕೊಪ್ಪಳದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಹಾಲವರ್ತಿ ಗ್ರಾಮದ ರೈತರು 18 ವರ್ಷಗಳ ಹಿಂದೆ ನಾವು ಕಾರ್ಖಾನೆಗಾಗಿ ಜಮೀನನ್ನ ಕೊಟ್ಟಿದ್ದೇವೆ. ಇದೀಗ MSPL ಕಾರ್ಖಾನೆ ಸ್ಥಾಪನೆಯಾದ್ರೆ ನಮಗೆ ಉದ್ಯೋಗ ಸಿಗುತ್ತೆ ಅನ್ನುವಂತ ಭರವಸೆ ಮೇಲೆನೆ ನಾವು ನಮ್ಮ ಜಮೀನನ್ನ ಅಲ್ಲಿ ಕಾರ್ಖಾನೆ ಆಗ್ಲಿ ಅನ್ನುವಂತ ಕಾರಣಕ್ಕೆ ಬಿಟ್ಕೊಟ್ಟಿದ್ದೇವೆ. ಉಕ್ಕಿನ ಕಾರ್ಖಾನೆ ಆರಂಭವಾದ್ರೆ ನಾವು ಆರ್ಥಿಕವಾಗಿ ಸಬಲರಾಗ್ತೀವಿ. ಹೊಸ ಟೆಕ್ನಾಲಜಿಯಿಂದ ಧೂಳು ಮುಕ್ತವಾಗಿ ಕಾರ್ಖಾನೆ ಪ್ರಾರಂಭ ಮಾಡಲಿ. ಕಾರ್ಖಾನೆ ಆರಂಭಕ್ಕೆ ಒಲವು ತೋರಿದ ಹಾಲವರ್ತಿ ಗ್ರಾಮದ ರೈತರು. ಕೆಲವರು ಕಾರ್ಖಾನೆ ಬೇಡ ಅಂತ, ಇನ್ನು ಕೆಲವರು ಏನು ಜಮೀನು ಕಳ್ಕೊಂಡಿದ್ದಾರಲ್ಲ, ಕಾರ್ಖಾನೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಉದ್ಯೋಗ ಸಿಗುತ್ತೆ ಅನ್ನುವಂಥ ಭರವಸೆಯಿಂದ ಅವರು ಸುದ್ದಿಗೋಷ್ಠಿ ನಡೆಸಿ ಕಾರ್ಖಾನೆ ಆಗಲಿ ಅಂತ ಒಲವು ತೋರಿಸ್ತಿದ್ದಾರೆ. MSPL ಕಂಪ್ನಿ ಆಮೇಲೆ ಇವಾಗಿನ BSPL ಕಂಪ್ನಿ ಅದು ಸ್ಥಾಪನೆ ಆಗಬೇಕು. ಯಾಕಂದರೆ ಸುಮಾರವಾಗಿ 18 ವರ್ಷಗಳಿಂದ ನಾವು ಅದಕ್ಕೆ ಕಾಯ್ತಾ ಇದ್ದೇವೆ. ನಮ್ಮಲ್ಲಿ ಅದು ಬಂದರೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಆಮೇಲೆ ಆರ್ಥಿಕವಾಗಿ ನಾವು ಸಬಲೀಕರಣವಾಗುತ್ತೇವೆ. ನಂತರ ಅಲ್ಲಿ ಇನ್ನೇನು 18 ವರ್ಷದವರೆಗೆ ನಾವೇನು ಭೂಮಿಯನ್ನು ಕಳೆದುಕೊಂಡಿದ್ದೇವಲ್ಲ, ಭೂಮಿಯನ್ನು ಕಳೆದುಕೊಂಡು ಅವಾಗೇ ಈಗ ಅದನ್ನು ಅಷ್ಟನ್ನು ಪರ ವಿರೋಧ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ಕಂಪ್ನಿ ಸ್ಥಾಪನೆ ಆಗಬೇಕು. ಈಗ ಅಲ್ಲಿ ನಡೆದಿರ್ತಕ್ಕಂಥ ಏನು ಧೂಳ ನೀನು ಬರ್ತಾ ಇದೆ ಅಂತಾರೆ, ಅದು ಧೂಳದಕ್ಕೋಸ್ಕರವಾಗಿ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಅವರು ಅಳವಡಿಕೆ ಮಾಡಿಕೊಂಡು ಮುಂದೆ ಆ ಕಂಪ್ನಿಯನ್ನು ಸ್ಥಾಪನೆ ಮಾಡಲಿ ಅಂತಕ್ಕಂಥದ್ದು ನಮ್ಮ ಒಂದು ಕೂಡ ಮನವಿ. ನಾವು MSPL ಕಂಪ್ನಿ ಆಮೇಲೆ ಇವಾಗಿನ BSPL